ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಸೀನ್ನಲ್ಲಿ ಸೂರ್ಯ ಏನೋ ಮನೋಜ ಯಾರೋ ಸರ್ರಾಗಿ ವಾಂಚ್ ಕಳಿಸಿದ್ದಾರೆ, ಎಂಜಾಯ್ ಪಂಗ್ಯಾಯ್ ಎಂಜಾಯ್ ಅಂತ ಹೇಳ್ತಿರ್ತಾನೆ. ಆಗ ರವಿ ಯು ಡಿಸರ್ವ್ ದಿಸ್ ಮನೋಜ ಅಂತಾನೆ. ಆಗ ಮನೋಜ್ ಲೊಟ್ಟೆ ಅಂದ ತಕ್ಷಣ ತಾರಾಗೆ ಶಾಕ್ ಆಗುತ್ತೆ. ಆವಾಗ ಅವಳು ತಲೆ ಹಿಡಿಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಳೆ. ಅದನ್ನು ನೋಡ್ದಂತ ಶಾಂತಿ ಏನಮ್ಮ ಕಂದ ಏನಾಯಿತು ಅಂತಂದಾಗ ಏನಿಲ್ಲ ಅಮ್ಮ, ಆವಾಗ ನನಗೆ ಸ್ವಲ್ಪ ತಲೆನೋವು ಥರ ಆಗ್ತಾ ಇರುತ್ತೆ ಅಂತ ಹೇಳ್ತಾಳೆ. ಸರಿ ಪುಟ್ಟ, ಏನಾದರೂ ಬೇಕು ಅಂತಂದರೆ ನನ್ನನ್ನು ಕೇಳು ಸರಿನಾ ಅಂತ ಹೇಳಿದಾಗ ಸರಿ ನಮ್ಮ ಕೇಳ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟು ಮೀನಾ, ನಮ್ಮ ಮನೆಯಲ್ಲಿ ಇರೋಂಥವ್ರು ಯಾರೂ ಹೀಗೆ ಮುಸ್ಕಾಕೊಂಡು ಹೊಡೆಯೋರಲ್ಲ, ಇವರು ಸುಳ್ಳು ಹೇಳ್ತಿರ್ಬೇಕು ಅಂತ ಹೇಳಿದಾಗ ಮನೋಜ್ ಮೀನಾ 5 ಡಿಗ್ರಿ ಮನೋಜ ಕಮ್ ಯಜಮಾನಿ ಇದ್ದೀನಿ ಈ ಮನೆಗೆ, ನನ್ನ ಬಾಯಿನಲ್ಲಿ ಸುಳ್ಳು ಗಿಳ್ಳು ಬರಲ್ಲ ಅಂತ ಹೇಳಿದಾಗ ಸೂರ್ಯ ಹೌದು ಕಣಪ್ಪ, ನಿನ್ನ ಬಾಯಿನಲ್ಲಿ ಸುಳ್ಳು ಮೋಸದಾಗ ಅನ್ನೋ ಪದ ಬರ್ಕಿಲ್ಲ, ಇನ್ನು ಮೋಸ ಮಾಡೋಕ್ಕೂ ಇಲ್ಲ ಮೋಸ ಹೋಗೋಕ್ಕೂ ಇಲ್ಲ ಅಲೂವ್ರಾ ಅಂತ ಕೇಳಿದಾಗ ರವಿ ಇವನಿಗೆ ತಲೆ ಕೆಟ್ಟಿದೆ ಮನೋಜ, ಅದಕ್ಕೆ ಹೇಳೋದು ಈ ಆಳ್ಸಿ ಮಾತಾಡಬಾರ್ದು ಅಂತ, ಮನುಷ್ಯ ಥರ ಬದುಕಲೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ನಂತರ ಅರ್ನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ರೋಲೇ ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ರೂಮಲ್ಲಿ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಅಲ್ಲಿಗೆ ಮೀನಾ ಬರ್ತಾಳೆ. ಬಂದ್ಬಿಟ್ಟು ಎಲ್ಲರ ಪ್ರಶ್ನೆಗೂ ಉತ್ತರ ಆಗ್ತಿದ್ದಂಥವ್ರು ಇವತ್ತು ಅವರೇ ಪ್ರಶ್ನೆಯಾಗಿ ನಿಂತಿದ್ದಾರೆ, ಎಲ್ರೂ ನೋವು ಸಮಾಧಾನ ಹೇಳ್ತಿದ್ದವ್ರಿಗೆ ಯಾವುದೋ ನೋವು ಕಾಡ್ತಿರೋ ಹಾಗಿದೆ, ಕೇಳ್ಬೋದಾ ಏನು ಅಂತ ಕೇಳ್ತಾಳೆ. ಆಗ ಸೂರ್ಯ ನೀನು ಕೇಳಲಿಲ್ಲ ಅಂದರೂ ನಾನು ಹೇಳ್ತೀನಿ, ನನಗೆ ಕೇಳ್ಕೊಳ್ಳೋಕ್ಕೆ ನಿನ್ನ ಬಿಟ್ಟರೆ ಇನ್ಯಾರೇ ಇದ್ದಾರೆ ಅಂತ ಹೇಳಿದಾಗ ಮೀನಾ ಮಾವಂಗೆ ಹಿಂಗಾಗಿರೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ಸೂರ್ಯ ಎಲ್ಲೂ ಬೀಳಕ್ಕೆ ಬಿಡ್ದಲೆ ನಮ್ಮನ್ನ ಇಷ್ಟು ಜೋಪಾನವಾಗಿ ಕಾಪಾಡಿ ಇವತ್ತಿನ ದಿನ ಅವರೇ ರಕ್ತ ಸುರಿಸ್ಕೊಂಡು ರೋಡಲ್ಲಿ ಬಿದ್ದೋಗಿದ್ದಾರೆ ಅಂದರೆ ಯಾವ ಮಗ ತಡ್ಕೊತಾನೆ ಹೇಳು, ಜೊತೆಗೆ ಅವರಿಗೆ ಏನೇ ಆದರೂ ಕೂಡ ನಿನ್ನನ್ನೇ ಹೊಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮೀನಾ ಅದೇನಾದರೂ ನಿಜ ಆದರೆ ಅಂತ ಹೇಳಬೇಕಾದ್ರೇ ಸೂರ್ಯ ಬೈಸ್ಕಂಡೆ ಬುದ್ಧಿ ಕಲ್ತ್ಬಿಡು, ಆದರೆ ಒದೆ ತಿನ್ನೋ ಥರ ಮಾಡ್ಕೋಬೇಡ, ಜಟಾಯು ಸಾವಿಗೆ ಕಾರಣ ಯಾರು, ಕತ್ತಿ ಬೀಸಿದ ರಾವಣನ ಕಾಪಾಡುತ್ತೆ ಅಂತ ಆಸೆಪಟ್ಟ ಸೀತೆನ, ಅಥವಾ ಜಟಾಯುವಿಗೆ ರಾಮನ ಮೇಲೆ ಇದ್ದಂಥ ಭಕ್ತಿ ಕಾರಣನ, ಯಾವುದು ಅಲ್ಲ ಮೀನಮ್ಮ, ಅದರ ಆಯಸ್ಸು ಮೊದಲೇ ನಿಗದಿಯಾಗಿತ್ತು, ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಆದರೆ ಇದೆಲ್ಲದಕ್ಕೂ ಮೀರಿದ ಇನ್ನೊಂದು ವಿಷಯ ಇದೆ, ಕೇಳಿಸ್ಕೊಂಡು ಕಂಗಾಲಾಗ್ಬಿಡು ಅಂತ ಹೇಳಿದಾಗ ಅದೇನದು ಅಂತ ಹೇಳಿದಾಗ ಸೂರ್ಯ ಕೆಲವು ದಿನಗಳ ಹಿಂದೆ ಹಾರ್ಟ್ಲಿ ಹಾರ್ಮೋನಿಯಂ ರಾಗ ಶುರುವಾಗಿತ್ತು ಅಂತ ಹೇಳಿದ್ದೆ, ನೆನ್ಪಿದ್ಯಾ ಅಂತ ಕೇಳಿದಾಗ ಮೀನಾ ಯಾವಾಗ ಹೇಳಿ ಅಂತ ಹೇಳಿದಾಗ ಸೂರ್ಯ ನಾವು ಹೋಟ್ಲಲ್ಲಿ ನೀನು ಈರುಳ್ಳಿ ದೋಸೆ ನಾನು ಸೆಟ್ ದೋಸೆ ತಿಂತಾ ಇರ್ಬೇಕಾದ್ರೆ ನನ್ನ ಹಾರ್ಟಲ್ಲಿ ಏನೋ ಆಗ್ತಾ ಇದೆ ಕಣೆ ಮೀನಮ್ಮ ಅಂತ ಹೇಳಿದ್ದೆ, ನೆನ್ಪಿದ್ಯಾ ಅಂತ ಹೇಳಿದಾಗ ಮೀನಾ ಹೌದೌದು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೂರ್ಯ 2ನೇ ಸಲ ಪಾನಿಪುರಿ ತಿನ್ನುವಾಗ್ಲೂ ಹಾಗೆ ಆಗಿತ್ತು ಅಂತ ಹೇಳಿದ್ದೆ, ನೆನ್ಪಿದೆ ಅಲ್ವಾ ಅಂದಾಗ ಹೌದೌದು ಅಂತಾಳೆ. ಆಗ ಸೂರ್ಯ ನಮ್ಮ ಮನೆಗೆ ಒಂದು ಹುಡುಗಿ ಬಂದಿದೆಯಲ್ಲ ಅಂತ ಹೇಳಿದಾಗ ಹೌದೌದು ತಾರಾ ಅಂತ ಹೇಳಿದಾಗ ಇವಾಗಲೂ ಅವಳು ನೋಡಿದ ತಕ್ಷಣ ನನಗೆ ಹಾಗೆ ಆಗ್ತಾ ಇದೆ ಅಂದಾಗ ಮೀನಾ ನನಗೆ ಏನೇನೋ ನಂಬೋದು ಬೇಡ ಅಂತೇಳಿ ನೀವು ನೋಡಿದ್ರೆ ಈಗ ಈ ಥರ ನಂಬ್ತಾ ಇದ್ದೀರಾ ಅಂದಾಗ ಸೂರ್ಯ ನಂಬಿಕೆಗಳು ಬೇರೆ ಭಾವನೆಗಳು ಬೇರೆ ಅಲ್ವೇನೆ ಮೀನಮ್ಮ, ಏನೋ ಒಂಥರ ಫೀಲ್ ಆಗ್ತಾ ಇದೆ ಅಂತ ಹೇಳಿದಾಗ ಮೀನಾ ಅದನ್ನೇ ಸ್ತುಪ್ತ ಶಕ್ತಿ ಅಂತ ಹೇಳೋದು, ಅವತ್ತು ನಾವು ಎದುರು ನೋಡೋ ಘಟನೆನ ಮೊದಲೇ ಅನುಭವಿಸಿದ್ದೀವಿ ಅನ್ನೋ ಭಾವನೆ ಅದು, ಬಹುಶಃ ಆ ಶಕ್ತಿ ನಿಮಗೆ ಜಾಸ್ತಿ ಇದೆ ಅನಿಸುತ್ತೆ, ಈ ಹುಡುಗಿ ಮನೆಗೆ ಬರ್ತಾಳೆ ಅನ್ನೋ ಮುನ್ಸೂಚನೆ ಮೊದಲೇ ಇತ್ತು ಅನಿಸುತ್ತೆ ಅಂತಾಳೆ. ಆಗ ಸೂರ್ಯ ಅದ್ಯಾವುದು ಸ್ತುಪ್ತ ಶಕ್ತಿನೋ ಸೂಪರ್ ಶಕ್ತಿನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಹುಡುಗಿ ನಮ್ಮಪ್ಪನ ಪಾಲಿಗೆ ಆದಿ ಶಕ್ತಿಯಾಗಿ ಬಂದು ಆಸ್ಪತ್ರೆ ಸೇರಿಸಿದಾಳೆ, ಅದು ಒಂದಕ್ಕಾದ್ರೂ ಈ ಹುಡುಗಿಗೆ 100-200 ಥ್ಯಾಂಕ್ಸ್ ಹೇಳಿ ಅಡ್ಬಿದ್ದೋಗ್ಬಿಡ್ಬೇಕು. ಮೀನಾ, ಆ ಮಗು ಕೈನಲ್ಲಿ ಬ್ಯಾಗು ಬಟ್ಟೆ ಏನೂ ಇರಲಿಲ್ಲ ಕಣೆ, ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂತಾಳೆ. ಅಂದಾಗ ಸರಿ ಆಯಿತು, ಅವಳಿಗೆ ಯಾವ ರೀತಿ ಬಟ್ಟೆ ಬೇಕು ಅಂತ ಕೇಳ್ತೀನಿ, ಹೋಗ್ಬಿಟ್ಟು ಇಬ್ರು ತೊಗೊಂಬರೋಣ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ತಾರಾ ಹತ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಬಂದಂಥ ಮೀನಾ ತಾರಾ ಅಂತೇಳಿ ಕೂಗ್ತಾಳೆ. ಅವಳು ನೋಡಿಬಿಟ್ಟು ತಾರಾ ಕಣ್ಣೊರೆಸ್ಕೊತಾಳೆ. ಆಗ ಏನು ಅಳ್ತಾ ಇದೆಯಾ ಅಂತ ಕೇಳಿದಾಗ ಮೀನಾ ಏನೋ ನೆನಪಾಯಿತು ಅಂದಾಗ ಮೀನಾ ಸಮಾಧಾನ ಮಾಡ್ಕೊ, ಏನಾದರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಹೇಳ್ಕೊ ಅಂದಾಗ ತಾರಾ ಏನಾದರೂ ಹೇಳ್ಕೊಳ್ಳೋದು ಉಳ್ಕೊಂಡಿದ್ದಿದ್ರೆ ಹೇಳ್ಕೊಬೋದಾಗಿತ್ತು, ಆದರೆ ನನ್ನ ಪಾಲಿಗೆ ಏನೂ ಉಳ್ಕೊಂಡಿಲ್ಲ, ಎಲ್ಲ ಸಮಾಧಾನ ಆಗೋಯ್ತು ಅಂತ ಅಳ್ತಾ ಹೇಳ್ಬೇಕಾದ್ರೆ ಅಲ್ಲಿಗೆ ಸೂರ್ಯ ಬರ್ತಾನೆ. ಯಾವತ್ತೂ ನಾನು ಕಣ್ಣೀರ್ ಹಾಕ್ಬಾರ್ದು ಅಂತ ಭಾಷೆ ತಗೊಂಡಿದ್ದ ವ್ಯಕ್ತಿ ಇವತ್ತು ನನ್ನ ಕಣ್ಣೀರಿಗೆ ಕಾರಣ ಆಗ್ಬಿಟ್ರು, ತುಂಬಾ ನೋವಾಗುತ್ತೆ ಅಂದಾಗ ಸೂರ್ಯ ಬ್ಯಾನಗಳು ಮಾಡ್ಕೋಬಾರ್ದಮ್ಮ, ನೋಡಮ್ಮ ಈ ನಗರ ಪಾಲಿಕೆಯವ್ರ ಹಾಗೆ ನಮ್ಮನ್ನು ಪಾಲನೆ ಮಾಡೋನ್ ಒಬ್ಬ ಇರ್ತಾನೆ, ಕಸನ ನಗರ ಪಾಲಿಕೆ ಗಾಡಿಗೆ ತುಂಬಿಸೋ ಹಾಗೆ ನಮ್ಮ ನೋವನ್ನೆಲ್ಲ ಪಾಲನೆ ಮಾಡುವವನ ಪಾದಕ್ಕೆ ಹಾಕ್ತಾ ಇರಬೇಕು, ಇಲ್ಲ ಅಂದ್ರೆ ಗಬ್ಬು ಗಲೀಜು ಸ್ಮೆಲ್ಲಿಂಗ್ ಬಂದ್ಬಿಡುತ್ತೆ, ಇಷ್ಟೊತ್ತು ನಿನಗಾಯ್ತು ಇವಾಗ ಈ ಮಗುಗೆ, ಒಟ್ನಲ್ಲಿ ಹೆಣ್ಮಕ್ಳಿಗೆ ಸಮಾಧಾನ ಮಾಡ್ತಾನೆ ನನ್ನ ದಾಡಿ ಎಲ್ಲ ಬೆಳಗಾಗೋಗುತ್ತೆ ಅನ್ಸುತ್ತೆ, ನೋಡು ಪುಟ್ಟ ಅವಿದ್ಯಾವಂತನಾಗಿ ಒಂದೊಂದ್ಸಲ ಒಂದೊಂದು ರೀತಿ ಮಾತಾಡ್ತೀನಿ, ಬೇಕಾದರೆ ಕಿವಿಗೆ ಹಾಕೋ, ಇಲ್ಲ ಅಂತಂದರೆ ಸೈಡಿಗೆ ಇಟ್ಬಿಡು, ಮತ್ತೆ ಒಂದು ಮಾತು ಹೇಳ ಪುಟ್ಟ ಅಂತ ಹೇಳ್ತಾನೆ. ಆಗ ಮೀನಾ ಹೌದು ಒಂದು ಮಾತು, ಈಗ ಆಲ್ರೆಡಿ ಶುರು ಮಾಡಿ 1 1/4 ಪೇಜ್ ಆಗೋಯ್ತು,
ಅಂದಾಗ ಸೂರ್ಯಲೇ ಪಕ್ಕದಲ್ಲಿರೋರು ಲಕ್ಷ್ಮಣನ್ ಥರ ಇರಬೇಕು, ಒಳ್ಳೆ ದುಶ್ಮನ್ ಥರ ಇರಬಾರ್ದು ಅಂದಾಗ ತಾರಾ ಓ ಚೆನ್ನಾಗಿ ಜಗಳ ಮಾಡ್ತೀರಾ, ಆಯಿತು ಆ ಒಂದು ಮಾತೇನು ಹೇಳಿ ಅಂದಾಗ ಮನೆಗಿನ್ನ ಬಾಗಿಲು ಚಿಕ್ತು, ಬಾಗಿಲಿಗಿನ್ನ ಬೀಗ ಚಿಕ್ತು, ಬೀಗಕ್ಕಿಂತ ಬೀಗದ ಕೈ ಚಿಕ್ತು. ಆ ಕೀ ಇದೆಯಲ್ಲ ಅದು ಅಷ್ಟು ದೊಡ್ಡ ಮನೆನ ಓಪನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ. ನಮ್ಮ ಜೊತೆಗಿರೋ ಸಣ್ಣ ಸಣ್ಣ ವಿಷಯ ಎಲ್ಲರ ಸಂತೋಷಕ್ಕೆ ಕಾರಣ ಆಗೋಗುತ್ತೆ. ಇರುವುದೆಲ್ಲವ ಬಿಟ್ಟು ಇರುವುದರ ಕಡೆಗೆ ಜಿಗಿಯುವುದೇ ಜೀವನ ಅಂತ ಹೇಳ್ತಾನೆ. ಆಗ ಮೀನಾ ರೀ ಅದು ತುಡಿತವೇ ಜೀವನ ಅಲ್ವಾ ಅಂತ ಹೇಳಿದಾಗ ಲೇ ನಾಲ್ಕಣಿ ಉಪ್ಪಿನಕಾಯಿ ಸಿಕ್ಕಿದ್ರೆ ನೆಕ್ಕದ್ ಮಾತ್ರ ಕಲ್ತಿರ್ಬೇಕು, ನಾಲ್ಕಣೆ ಎಲ್ಲೋಯ್ತು ಅಂತ ಹುಡುಕ್ಬಾರ್ದು. ನೀನ್ ಇಲ್ಲಿ ನೋಡು ಪುಟ್ಟ, ನಿನ್ನ ಮೆದುಳು ಸುಖ ಸಂತೋಷ ನೆಮ್ಮದಿ ಏನು ಇಲ್ಲ ಅಂತ ಹೇಳ್ತಿದೆ. ನನ್ನ ಮೆದುಳು ಈ ಹುಡುಗಿ ಹತ್ರ ಬಟ್ಟೆ ಬರೇನೂ ಇಲ್ಲ ಅಂತ ಹೇಳ್ತಿದೆ. ಮೊದಲು ಶಾಪಿಂಗ್ ಮಾಡೋಣ, ಆಮೇಲೆ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡೋಣ. ಇದು ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯಗಳೇನು ಅಂತ ಕೇಳಿದಾಗ ಮೀನಾ ನಂದು ಅದೇ ಅಭಿಪ್ರಾಯ, ಬರ್ತೀಯ ನಮ್ಮ ಚೂಡಿದಾರ ತಗೊಂಬರೋಣ ನಿನಗೆ ಅಂತ ಕೇಳಿದಾಗ ಅಂದಾಗ ತಾರಾ ನನಗೆ ಇವಾಗ ಬರಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಸರಿ ನಮ್ಮ ಆಯಿತು ನಾವೇ ಎತ್ಕೊಂಡ್ಬರ್ತೀವಿ, ಆದರೆ ತಿನ್ನಲಿಕ್ಕೆ ನಿನಗೇನಿಷ್ಟ ಅಂತ ಕೇಳ್ತಾನೆ. ಆಗ ತಾರಾ ಏನು ರೆಸ್ಪಾಂಡ್ ಮಾಡೋದಿಲ್ಲ. ಆವಾಗ ಮೀನಾ ತಿನ್ನೋದಕ್ಕೆ ಏನಿಷ್ಟ ಅಂದರೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲಮ್ಮ ಅಂತ ಹೇಳಿದಾಗ ತಾರಾ ನಾನು ಇಷ್ಟಪಡೋದು ಯಾವುದೂ ನನಗೆ ಸಿಗಲ್ಲ, ನೀವೇ ಅಂತಂದ್ರು ಸರಿ. ಸೂರ್ಯ ಓ ಹಂಗೆ ಆಗ್ಬೋದು ಮೀನಾ ನಡಿಯೇ ಹೋಗ್ಬರೋಣ ಅಂತ ಹೇಳಿ ತಾರಾ ಕರೆ ತಿರುಗಿ ನೀನು ಅಳೋದು ಗಿಳೋದು ಏನಾರು ಇತ್ತು ಅಂತಂದರೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಕೂತಿರು, ನಾನು ತಿನ್ನೋದಕ್ಕೆ ತರ್ತೀನಿ, ತಂದಮೇಲೆ ಗಪ್ಕ ಅಂತ ತಿನ್ಕೊಬಿಡಿವಂತೆ ಅಂತ ಹೇಳಿ ಸೂರ್ಯ ಹಾಗೆ ಮೀನಾ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಮನೋಜು ಅಯ್ಯೋ ಅಮ್ಮ ಹಾಲ್ಗೆನ್ನೆ ಅನ್ನೋ ಹಸುಳೆ ಅಂತನೂ ನೋಡ್ದೇನೆ ಕಾಲಲ್ಲೇ ಒದ್ದಾಕ್ಬಿಟ್ರಲ್ಲ ಅಂತ ಅಂದ್ಕೊಳ್ಳೋ ಟೈಮಿಗೆ ಮೀನಾ ಅವ್ನ ಮುಂದೆ ಪಾಸ್ ಆಗ್ತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಮನೋಜ್ ಹೋಗು ಮೀನಮ್ಮ, ಹೊಡೆದು ಅದೆಷ್ಟು ದಿನ ತಪ್ಪಿಸ್ಕೊಂತೀಯ ಅಂತ ನಾನು ನೋಡ್ತೀನಿ, ನಾನು ಬಿಡ್ಬೋದು ಆದರೆ ಕರ್ಮ ಬಿಡಲ್ಲ ಆಯ್ತಾ ಅಂತ ಹೇಳಿದಾಗ ಮೀನಾ ಯಾವ ಕರ್ಮ ಯಾರಿಗೆ ಅಂದಾಗ ಮನೋಜು ನಿನಗೆ ಕಣಮ್ಮ ಮೀನಮ್ಮ ಅಂತ ಹೇಳಿದಾಗ ಮೀನಾ ಯಾಕೆ ಕರ್ಮ ಕಾಡೋ ಅಂತ ಕರ್ಮ ನಾನೇನು ಮಾಡಿದ್ದೀನಿ ಅಂದಾಗ ಮನೋಜು ಅಲ್ಲ ಈ 5 ಡಿಗ್ರಿ ಮನೋಜ ಕಮ್ ಯಜಮಾನ ಅನ್ನೋದು ನೋಡ್ದೆ ಮೊಣಕಾಲಲ್ಲೆಲ್ಲ ಹೊಡೆದ್ಬಿಟ್ಟಲ್ಲ ಬಿಡುತ್ತಾ ಕರ್ಮ, ಅಯ್ಯೋ ನಾನೇ ಕೊಡಿಲಿ ಅಂತ ಕೇಳಿದಾಗ ಮನೋಜು ಲೊಟ್ಟೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ ಆ ಕೋಪಕ್ಕೆ ನೀನು ಹೊಡೆದ್ಬಿಟ್ಟಿದ್ಯಾ ನನಗೆ ಅನ್ನೋ ಟೈಮಿಗೆ ಶಾಂತಿ ಏನೋ ಇವಳ ಹತ್ರ ಮಾತುಕತೆ ನಿಂದು ಅಂತ ಹೇಳಿದಾಗ ಮನೋಜ್ ಮಮ್ಮಿ ನೋಡು ಮಮ್ಮಿ ಈ ಮೀನಮ್ಮ ನನಗೆ ಒನ್ಕೆಲ್ ಉಳಿತಾಳಂತೆ ಅಂತ ಹೇಳಿದಾಗ ಶಾಂತಿ ಯಾಕೆ ಏನು ತಿಂದು ಕೊಬ್ಬು ಜಾಸ್ತಿ ಆಗಿದೆಯಾ, ನನ್ನ ಮಗನ ಮೇಲೆ ಒನ್ಕೆ ಹಾಕೋವಷ್ಟು ಗಟ್ಟಿಗಿತ್ತಿನ ನೀನು ಅಂದಾಗ ಮೀನಾ ಅಯ್ಯೋ ಅತ್ತೆ ನಾನು ಹಾಗೆ ಹೇಳಿಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ ಹೇಳಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವನ ಹತ್ರ ಮಾತಾಡಬಾರ್ದು ಮನೋಜ್ ಹತ್ರ, ಇನ್ನೊಂದ್ಸತಿ ಏನಾದ್ರು ಮಾತಾಡೋದು ನೋಡಿದ್ರೆ ಅಂತ ಹೇಳಿದಾಗ ಮೀನಾ ಸರಿ ಹಾಗಾದ್ರೆ ಮನೇಜರ್ ಕಪಾಳು ಕೊಡೋದು ಬಿಡಿ ಅಂತ ಹೇಳ್ತಾಳೆ. ಆವಾಗ ಮನೋಜ್ ಹೌದೌದು ಅಂತ ಹೇಳ್ಬಿಟ್ಟು ಮೀನಮ್ಮ ಯಾಕೆ ಅಂತ ಹೇಳಿದಾಗ ಮೀನಾ ನಾನೇ ನಿಮ್ಮನ್ನು ಕರೆದು ಮಾತಾಡ್ಸಿದ್ದು, ನೀವು ತಾನೇ ನನ್ನನ್ನು ಕರೆದು ಮಾತಾಡ್ಸಿದ್ದು ಅಂತ ಹೇಳಿದಾಗ ಶಾಂತಿ ಹೌದೇನು ಅಂತ ಕೇಳಿದಾಗ ಮಮ್ಮಿ ಅದು ನಾನು ಮಾತಾಡಿಸ್ತಾ ಇರಲಿಲ್ಲ ವಿಚಾರಣೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಮನೋಜು ಪೈನ್ ಕಿಲ್ಲರ್ ಸ್ಪ್ರೇ ಮಾಡ್ಕೊತಾ ಇರ್ತಾನೆ. ಅಲ್ಲಿಗೆ ಲೊಟ್ಟೆ ಅಂತ ಹೇಳ್ಬಿಟ್ಟು ತಾರಾ ಬರ್ತಾಳೆ. ಅದು ನೋಡ್ಬಿಟ್ಟು ಯಾರು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ತಾರಾನ ಶಾಕ್ ಆಗ್ತಾನೆ. ಏನಾಗಬೇಕಾಗಿತ್ತು ಅಂತ ಹೇಳಿ ಕೇಳ್ತಾನೆ. ಆಗ ತಾರಾ ಒಂದು ಸಣ್ಣ ಅನುಮಾನ, ಏನು ಅನ್ಕೋಬೇಡಿ ಅಂತ ಹೇಳಿದಾಗ ಮನೋಜು ಈ 5 ಡಿಗ್ರಿ ಮನೋಜ್ ಹತ್ರನೇ ಅನುಮಾನನ, ಯಾವ ಅನುಮಾನ ಆದರೂ ಸರಿ ಕೇಳ್ಬೋದು ಅಂತ ಹೇಳ್ತಾನೆ. ಆಗ ತಾರಾ ನೀವು ಯಾವಾಗಲೂ ಲೊಟ್ಟೆ ಅಂತೀರಾ ಅಂದಾಗ ಮನೋಜ್ಗೆ ಶಾಕ್ ಆಗುತ್ತೆ. ಸರಿ ಅನುಮಾನ ಕೇಳಿದ್ದಾಯ್ತಲ್ಲ ಹೊರಡು ಅಂತ ಹೇಳಿದಾಗ ತಾರಾ ಉತ್ತರ ಅಂತ ಹೇಳಿದಾಗ ನೀನು ಅನುಮಾನ ಅಂತ ಅಷ್ಟೇ ಕೇಳಿದ್ದು, ನಾನೇನು ಉತ್ತರ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹೊರಡು ಇಲ್ಲಿಂದ ಅಂತ ಹೇಳ್ತಾನೆ. ಆಗ ತಾರಾ ಪೇನ್ ಕಿಲ್ಲರ್ನ ನಾನೇ ನಿಮಗೆ ಸ್ಪ್ರೇ ಮಾಡಲಾ ಅಣ್ಣ ಅಂತ ಕೇಳಿದಾಗ ಏನು ಬೇಕಾಗಿಲ್ಲ, ನನ್ನ ಕೆಲಸ ನನಗೆ ಮಾಡ್ಕೊಳೋದು ಗೊತ್ತು, ನೀನು ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾನೆ. ಆಗ ತಾರಾ ಸರಿ ಅಣ್ಣ ಬಾಯ್ ಅಂತ ಹೇಳಿದಾಗ ಬಾಯ್ ಹಾಗೆ ಗುಡ್ ಬಾಯ್ ಅಲ್ಲಿಂದ ತಾರಾ ಹೊರಟೋಗ್ತಾಳೆ. ಆಗ ಮನೋಜು ಅಪ್ಪ ಇನ್ಮೇಲಿಂದ ಲೊಟ್ಟೆ ಅನ್ನೋ ಶಬ್ದನ ಕಡಿಮೆ ಯೂಸ್ ಮಾಡಬೇಕು ಅಂತ ಅಂದ್ಕೊತಾನೆ. ಮತ್ತು ನಾನು ಯಾಕೆ ಯೂಸ್ ಮಾಡಬೇಕು ಕಡಿಮೆನ, ನಾನು ಇರೋದೇ ಹೀಗೆ, ಏನೇ ಆಗಲಿ ಇದನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ಬೇಕು ಫಸ್ಟು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ತಾರಾ ಬೇಜಾರು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಹಾಗೇನೆ ನಿದ್ದೆ ಹೋಗ್ಬಿಡ್ತಾಳೆ ಸೋಫಾಗೆ ಮಲ್ಕೊಂಡು. ಅಲ್ಲಿಗೆ ಮೀನಾ ಮತ್ತು ಸೂರ್ಯ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. ಬಂದು ತಾರಾ ಇಲ್ಲಿ ನೋಡು ನಿನಗೆ ಅಂತ ಬಟ್ಟೆಗಳು ತಂದಿದ್ದೀವಿ, ಸೈಜ್ನ ಚೆಕ್ ಮಾಡ್ಕೊ, ಇನ್ ಕೇಸ್ ಏನಾದ್ರು ಸೈಜ್ ಆಗಲಿಲ್ಲ ಅಂತಂದರೆ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡೋಣ ಸರಿನಾ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆಗ ತಾರಾ ನನಗೋಸ್ಕರ ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸೂರ್ಯ ನೀನು ಇಲ್ಲಿ ಎಷ್ಟು ದಿನ ಇರ್ತೀಯಾ ಅಂತ ನಮಗೆ ಗೊತ್ತಿಲ್ಲ, ಆದರೆ ನೀನು ಇರೋವಷ್ಟು ದಿನ ನಿನಗೆ ಯಾವುದೇ ರೀತಿ ಕೊರತೆ ಬರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು.
ಅಂತ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನಗೆ ಪಾಸಿಟಿವ್ ವೇನಲ್ಲಿ ಮೋಟಿವೇಟ್ ಮಾಡಿದಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.